ಇದೊಂದು ಏನು ಅಂತಂದರೆ ಏನೋ ಒಂದು ಮಾಹಿತಿ ಕೊಡುವಂಥ ಒಂದು ವಿಡಿಯೋ ಅಲ್ಲ. ಅಂದರೆ ಏನಾದರೂ ಸ್ಪೆಷಲ್ ಆಗಿರುವಂಥ ಒಂದು ಆರೋಗ್ಯದ ಮಾಹಿತಿನ, ಇಲ್ಲಾಂದರೆ ಯಾರಿಗಾದ್ರೂ ಒಂದು ಡಿವೋಷ್ನಲ್ ಸ್ಪಿರಿಚುಯಾಲಿಟಿ ವಿಷಯದ ಬಗ್ಗೆ ಏನಾದರೂ ಒಂದು ತಿಳಿಸ್ಕೊಡುವಂಥ ವಿಡಿಯೋ ಅಲ್ಲ. ಆ ಥರ ಏನಾದ್ರು ಇದ್ದರೆ ಹಂಗೆ ಏನಾದ್ರು ಯೋಚನೆ ಮಾಡ್ಕೊಂಡು ನೋಡ್ತಾ ಇದ್ದರೆ ಇದನ್ನು ನೋಡೋದು ಬೇಡ ಅಂತ ಹೇಳ್ಬೋದು. ಯಾಕೆಂತಂದರೆ ಇದು ನಮ್ಮ ಒಂದು ಬಿಸ್ನೆಸ್ ಪರ್ಪಸ್, ಬಿಸ್ನೆಸ್ ವಿಷಯ, ಅದರದ್ದೊಂದು ಅಪ್ಡೇಷನ್ನು. ಮತ್ತು ಈ ಒಂದು ರೀಸೆಂಟ್ ಕೆಲವೊಂದು ಮಂತ್ಸ್ಗಳಿಂದ ನಾವು ಏನೆಲ್ಲ ಮಾಡೋದು ತಂದ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಹಿಂಗೆ ಜನರಲ್ಲಾಗಿ ಒಂದು ತಿಳಿಸೋಣ ಅಂತಂದ್ಬಿಟ್ಟು. ಇಂಟ್ರೆಸ್ಟ್ ಇದ್ದರೆ ನೋಡಿ, ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಅಂತೇಳಿ. ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ ಒಂದು 5 ಮಂತ್ಸಿಂದ ಲಾಸ್ಟ್ ಒಂದು 5 ಇಯರ್ಸಿಂದ ಒಂದು ಹೆಲ್ತ್ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅದು ಪಕ್ಕಾ ಜನರಿಗೆ ಯೂಸ್ ಆಗಬೇಕು ಅಂತ ಅಂದ್ಬಿಟ್ಟು ಈ ಡಾಕ್ಟರ್ಸ್ಗಳನ್ನ ಮ್ಯಾಪ್ ಮಾಡುವಂಥ ಮತ್ತು ಒಂದು ಒಳ್ಳೆ ಮೆಡಿಕಲ್ ಸರ್ವಿಸ್ಗಳನ್ನ ಕೊಡುವಂಥ ಒಂದು ಸಾಫ್ಟ್ವೇರ್ ಮತ್ತು ಇನ್ಫಾರ್ಮೇಷನ್ ಪೋರ್ಟಲ್ ಇರುವಂಥದ್ದು. ಅದರದ್ದು ವರ್ಕಲ್ಲಿ ನಾನು ಒಂದು ಲಾಸ್ಟ್ 5 ಇಯರ್ಸಿಂದ ಬ್ಯುಸಿ ಆಗಿದ್ದೆ. ನನ್ನೊಟ್ಟಿಗೆ ನನ್ನ ತುಂಬ ಆತ್ಮೀಯವಾಗಿ ಬೇಕಾಗಿರುವಂಥವರು ಆ ಟೈಮಲ್ಲಿ ಅದರಲ್ಲಿ ನನ್ನೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಏನು ತಿಳಿಸ್ದೆ ಏನಂತಂದರೆ, ಅದರೊಟ್ಟಿಗೆ ನಾವು ಅದನ್ನು ಸ್ಟಾರ್ಟ್ ಮಾಡಿ ಅದು 1 ವರ್ಷ ರನ್ ಆಗುವತ್ತಿಗೆ ನಮ್ಗೆ ಅನ್ನಿಸ್ತು, ಇದು ಜಸ್ಟ್ ಹೆಚ್ಚಾಗಿ ಸರ್ವಿಸ್ ಮೈಂಡೆಡ್ ಫೋಕಸ್. ನಾವು ಸ್ಟಾರ್ಟಿಂಗ್ ಇದರಲ್ಲಿ ಯಾವುದೇ ಥರದ ಪ್ರಾಫಿಟ್ ನಾವು ಇನ್ವಾಲ್ವ್ಮೆಂಟ್ ಮಾಡಲಿಕ್ಕಾಗಲ್ಲ ಅಂತಂದ್ಬಿಟ್ಟು ಅದನ್ನು ಸ್ಟಾರ್ಟ್ ಮಾಡಿ ಒಂದು 2 ವರ್ಷದಲ್ಲಿ 2 ಇಯರ್ಸಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಭಗವಾನ್ ಶಿವಪರಮಾತ್ಮನೇ ಬಂದುಬಿಟ್ಟು ಕನಸಲ್ಲಿ ಬಂದುಬಿಟ್ಟು ಅದನ್ನು ಸ್ಟಾರ್ಟ್ ಮಾಡಿದ್ದಕ್ಕೆ ಮತ್ತು ಅದನ್ನು ಒಂದು ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಒಂದು ಇಷ್ಟಪಟ್ಟು ಒಂದು ಸೂಚನೆಯನ್ನು ಕೂಡ ಕೊಟ್ಟರು ಅವರು. ಆ ಥರ ಇರುವಂಥ ಪ್ರಾಜೆಕ್ಟ್ ಅದು. ಅದಾದಮೇಲೆ ನಾನು ಎಷ್ಟೇ ಕಷ್ಟಗಳಾದರೂ ಕೂಡ ಒಂದು ಮಂತಲ್ಲಿ ಇಷ್ಟು ಅವರ್ಸ್ ಅಂತ ಅಂದ್ಬಿಟ್ಟು, ಒಂದು ವೀಕಲ್ಲಿ ಇಷ್ಟು ಅವರ್ಸ್ ಅಂತ ಅಂದ್ಬಿಟ್ಟು ಅದಕ್ಕೆ ಟೈಮ್ ಕೊಡ್ತಾ ಇದ್ದಾನೆ. ಕೆಲವೊಂದು ಮಂತಲ್ಲಿ ಎಷ್ಟು ಸ್ಟ್ರಗಲ್ಗಳಿದ್ರೂ ಕೂಡ ಏನಾದರೂ ಒಂದು ಟೈಮ್ ಕೊಟ್ಟು ಅದಕ್ಕೊಂದು ಟೈಮ್ ಕೊಡ್ತಾ ಇದ್ದಾನೆ. ಯಾಕೆ ಅಂತಂದರೆ ಭಗವಾನ್ ಶಿವಪರಮಾತ್ಮನೇ ಒಂದು ಕನಸಲ್ಲಿ ಬಂದು ಅದನ್ನು ಇಷ್ಟಪಟ್ಟಂಥ ಒಂದು ಪ್ರಾಜೆಕ್ಟ್ ಅಂತಂದ್ಬಿಟ್ಟು. ಹಾಗಿರುವಾಗ ಇದರಲ್ಲಿ ಏನು ಅಂತಂದರೆ, ಯಾಕೆ ಟೈಮ್ ಕೊಡೋದು ಅಂತಂದರೆ, ಅದಕ್ಕೆ ಬೇಕಾಗಿರುವಂಥ ಒಂದು ಕಂಪ್ಲೀಟ್ ಆಫೀಸ್ ಸೆಟಪ್ ಮತ್ತು ಒಂದು ಎಂಪ್ಲಾಯ್ಮೆಂಟ್ ಎಲ್ಲ ಆಗಿರುವಂಥ ಸೆಟಪ್ ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ. ಅಂದರೆ ಚಿಕ್ಕ ಮಟ್ಟಿಗೆ ನಮ್ಮದು ಆಗಿದೆ. ಫುಲ್ಲಿ ದೊಡ್ಡ ಬಜೆಟಲ್ಲಿರುವಂಥ ಒಂದು ಆಫೀಸ್ ಸೆಟಪ್ ಅದಕ್ಕೆ ಇನ್ನೂ ಆಗಲಿಲ್ಲ. ನಮ್ಮದು ಚಿಕ್ಕ ಬಜೆಟಲ್ಲಿರುವಂಥ ಆಫೀಸ್ಗಳೇ ನಾವು ಕಂಟಿನ್ಯೂ ಮಾಡ್ತಿದ್ದೇವೆ. ಮೇಯ್ನಾಗಿ ಅದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ ಅಂದ್ಬಿಟ್ಟು. ಸಾಫ್ಟ್ವೇರ್ ಇರ್ಬೋದು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತು ಅದರದ್ದು ಏನು ಇನ್ಫಾರ್ಮೇಷನ್ ಪೋರ್ಟಲ್ ಇದೆ, ಜರ್ನಲಿಸಮ್ ಮಿಕ್ಸ್ ಆಗಿರುವಂಥದ್ದು ಅದರಲ್ಲಿರ್ಬೋದು. ನಂದು ಒಂದು ಪ್ರೆಸೆನ್ಸ್ ಅದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋದ್ರಿಂದ ನಾನು ಅದರಲ್ಲಿ ಒಂದು ಇಷ್ಟೇ ಸ್ಟ್ರಗಲ್ಗಳು ಬಂದರೂ ಕೂಡ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಅಂತ ಎವ್ರಿ ಮಂತ್ ಕೊಡ್ತಾ ಬರ್ತಾಯಿದ್ದೇನೆ ಫ್ರೆಂಡ್ಸ್. ಆಗಿರುವಂಥದ್ದು. ಮತ್ತು ನಾವು ಆಗಲೇ ಹೇಳ್ದಾಗೆ 1 ವರ್ಷ ನಾವು ಅದರದ್ದು ಅಲ್ಲಿ ಬ್ಯುಸಿಯಾಗಿರುವಾಗ ನನಗನ್ನಿಸ್ತು, ಇದೊಂದು ಪ್ರಾಜೆಕ್ಟ್ ಇಟ್ಕೊಂಡು ನಾವು ಏನು ಕೂಡ ಮಾಡಲಿಕ್ಕಾಗಲ್ಲ, ಅಂದರೆ ಲೈಫ್ ಸರ್ವೈವ್ ಮಾಡಲಿಕ್ಕಾಗಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಬಿಸ್ನೆಸ್ ಓರಿಯೆಂಟೆಡ್ ಆಗಿರುವಂಥ ಒಂದು ಪ್ರಾಜೆಕ್ಟನ್ನು ನಾನು 1 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಸುಮಾರು ಒಂದು 7-8 ಜನ ನನಗೆ ನನ್ನ ಸ್ನೇಹಿತರು ಅದರಲ್ಲಿ ನನಗೆ ಸಪೋರ್ಟ್ ಮಾಡಿದರು. ಅವರು ಕೂಡ ಕೆಲವರು ಚಿಕ್ಕ ಅಮೌಂಟು, ಮತ್ತು ಇನ್ನು ಸ್ವಲ್ಪ 2 ಜನ ಸ್ವಲ್ಪ ದೊಡ್ಡ ಅಮೌಂಟು ಇನ್ವೆಸ್ಟ್ಮೆಂಟ್ ಮಾಡಿ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಆ ಒಂದು ಪ್ರಾಜೆಕ್ಟ್ ಕೂಡ ಏನಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಅಂತಂದರೆ, ಈ ನಮ್ಮ ಏನು ಒಂದು ಹೆಲ್ತ್ ಪ್ರಾಜೆಕ್ಟ್ ಇದೆ ಅದನ್ನು ತಗೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು.
ಅದರಲ್ಲೇ ಸುಮಾರು ನಾನೀಗ ತುಂಬ ಅಮೌಂಟು ಸೇವಿಂಗ್ಸ್ ಮಾಡಿರೋ ಅಮೌಂಟ್, ನಾನು ಜಾಬಲ್ಲಿರುವಾಗ ಸೇವಿಂಗ್ಸ್ ಮಾಡಿರೋ ಅಮೌಂಟು, ಮತ್ತು ನಂದು ವರ್ಕ್ ಏನಿದೆ ಅದು ಕೌಂಟ್ಲೆಸ್, ಅಷ್ಟು ವರ್ಕು ಅದಕ್ಕೆ ಟೈಮ್ ಕೊಟ್ಟಿದ್ದೀನಿ ನಾನು. ಬಟ್ ಅದನ್ನು ಒಂದೇ ಕಂಟಿನ್ಯೂ ಮಾಡ್ಕೊಂಡೋದ್ರೆ ಇನ್ಕಮ್ ಬರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಇನ್ಕಮ್ ಓರಿಯೆಂಟೆಡ್ ಆಗಿರುವಂಥ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಆ ಬಿಸ್ನೆಸ್ಸಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ಅದರಲ್ಲಿ ಸುಮಾರು ಫಸ್ಟ್ 2 ಇಯರ್ಸ್ ನನಗೊಂದು ಒಂದೊಂದು ವರ್ಷನೇ 3-4 ಲಕ್ಷ, ಫಸ್ಟ್ ಇಯರ್ 2 ಲಕ್ಷ, ಸೆಕೆಂಡ್ ಇಯರ್ 2.5-3 ಲಕ್ಷ ಪ್ರಾಫಿಟ್ ಬಂದಿದೆ. ನಾನು ತುಂಬ ಎಫರ್ಟ್ ಕೂಡ ಅದರಲ್ಲಿ ಹಾಕಿದ್ದೆ. ನಾನು ಯಾವುದಕ್ಕೂ ಟೈಮ್ ನಮಗಿರಲಿಲ್ಲ. ಅದರದ್ದು ತುಂಬ ಲೈಫ್ ಸ್ಟ್ರಗಲ್ ಒಟ್ಟಿಗೆ ಅದರದ್ದು ಬಿಸ್ನೆಸ್ ವರ್ಕ್ಗಳಿಗೆ ತುಂಬ ಸ್ಟ್ರಗಲ್ ನಾನು ಹಾಕಿದ್ದೆ. ಸ್ಕ್ರ್ಯಾಚಿಂದ ಅದು ಬಿಸ್ನೆಸ್ನ ಇದು ಮಾಡಬೇಕಿತ್ತು. ನನ್ನ ಸ್ನೇಹಿತರು ಕೂಡ ಅದಕ್ಕೆ ಆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಪೋರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಆ ಥರ ಫಸ್ಟ್ 1-2 ವರ್ಷ ನನಗೆ ಇನ್ಕಮ್ ಬಂದಿದೆ. ಅದು ಯಾಕಂದರೆ ಬಿಸ್ನೆಸ್ ಓರಿಯೆಂಟೆಡೇ ಅದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿಂದ ಮೇಯ್ನಾಗಿ ಅದು ಟ್ರೈನಿಂಗು ಮತ್ತು ಆ ಥರದ್ದು ಇರುವಂಥ ಬಿಸ್ನೆಸ್ಗಳು. ಮತ್ತು ಏನಾಯಿತು ಅಂತಂದರೆ, ಅದಾಗಿ ಮತ್ತೆ 2 ವರ್ಷ ಆಗುತ್ತೆ ನಮಗದು ಬಿಸ್ನೆಸ್ನ ಒಂದು ಸ್ಟ್ರಕ್ಚರ್ ಮಾಡಲಿಕ್ಕೆ. ಅದರಲ್ಲಿ ನಾನು ಏನು ಅಶ್ಯೂರೆನ್ಸ್ ಕೊಡ್ತೇನೆ ಅಂತಂದರೆ, ಈ ಎರಡೂ ಬಿಸ್ನೆಸ್ದೇನು ನಾವು ಸ್ಟಾರ್ಟ್ ಮಾಡಿದೆ ಅದು ಎರಡರಲ್ಲೂ ಕೂಡ ತುಂಬ ದುಂದುವೆಚ್ಚ ಆಗೋದಾಗೆ, ಖರ್ಚುಗಳು ತುಂಬ ಆಗೋದಾಗೆ ನಾನು ನೋಡ್ಕೊಂಡಿದ್ದೆ. ಫಾರ್ ಎಕ್ಸಾಂಪಲ್, ಅದಕ್ಕೆ ನಾವು ಒಂದು ಕಡೆ ಒಂದು ಆಫೀಸ್ ಮಾಡಬೇಕಿತ್ತು. ಆಫೀಸ್ಗೆ ನಾವು ಒಂದು ಕಡೆ ವಿಚಾರಿಸಿದಾಗ ಒಬ್ಬರು 36,000 rupees ರೆಂಟ್ ಪರ್ ಮಂತ್ ಕಟ್ಟಬೇಕು ಅಂತ ಹೇಳಿದರು. ನಾನು ಏನು ಮಾಡಿದೆ, ಮತ್ತೆ ಯೋಚನೆ ಮಾಡಿದೆ. 36,000 rupeesದು ರೆಂಟು ಪರ್ ಮಂತ್ ರೆಂಟ್ ಕಟ್ಬಿಟ್ಟು ಆಫೀಸ್ ರನ್ ಮಾಡಿ ಅಂತ ಹೇಳಿದರು. ಆಮೇಲೆ ನಾನು ಅದನ್ನು ತುಂಬ ಸಲ ನಮ್ಮ ಪಾರ್ಟ್ನರ್ಸ್ ಒಟ್ಟಿಗೆ ಡಿಸ್ಕಸ್ ಮಾಡಿ ಮತ್ತು ನಾನೇ ರಿವ್ಯೂ ಮಾಡಿಕೊಂಡು ಬರೀ 6,000 rupees ರೆಂಟಲ್ಲಿ ಮತ್ತು ಇನ್ನೊಂದು ಬ್ಯಾಕ್ ಎಂಡ್ ಆಫೀಸ್ ಥರ ಅದು ಯಾವ ಟೈಮ್ ಬೇಕಾದ್ರೂ ನಾವು ಇದು ಮಾಡ್ಕೋಬೋದು, ಆ ಥರದೊಂದು ಆಫೀಸ್ ಥರ ಮಾಡ್ಕೊಂಡಿತ್ತು. ಈ ಥರ. ಮತ್ತು ನಮ್ಮದು ಇನ್ನೊಂದು ಸ್ನೇಹಿತರೊಬ್ಬರದ್ದು ಅದರ ಪಾರ್ಟ್ನರ್ದೊಬ್ಬರದ್ದು ಇನ್ನೊಂದು ಆಫೀಸ್ ಇತ್ತು. ಅವ್ರದ್ದು ಇನ್ನೊಂದು ಆಫೀಸ್ ಓಪನ್ ಮಾಡಬೇಕಿತ್ತು. ನಮ್ಮದು ಸ್ವಲ್ಪ ದೂರದ ಡಿಸ್ಟಿಕಲ್ಲಿ, ಆ ಡಿಸ್ಟಿಕ್ ಅಂತ ಹೇಳ್ತಾ ಇಲ್ಲ ನಾನು, ಅಲ್ಲಿ ಅವ್ರದ್ದೊಂದು ಆಫೀಸ್ ಒಟ್ಟಿಗೆ ಇದನ್ನು ಕೂಡ ಇವರು ನಮ್ಮದು ಬಿಸ್ನೆಸ್ ಕೂಡ ಒಟ್ಟಿಗೆ ತೊಗೊಂಡೋಗ್ಬೇಕು ಅಂತ ಹೇಳಿದಾಗ ಅವರು ಕೂಡ ನನಗೆ ಫೋನ್ ಮಾಡಿದರು. ಹಿಂಗೆ ನಮ್ಮದು ಈಗ ಒಂದು ಎಕ್ಸ್ಟ್ರಾ ಒಂದು ಆಫೀಸ್ ತೊಗೊಳ್ತೇನೆ, 18,000 rupees ರೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾನು ಹೇಳಿದೆ, ಎಕ್ಸ್ಟ್ರಾ ಆಫೀಸ್ ಸದ್ಯಕ್ಕೆ ಬೇಡ, ಈಗಿರುವಂಥ ಆಫೀಸಲ್ಲೇ ಸ್ವಲ್ಪ ಅಲ್ಟ್ರೇಷನ್ ಮಾಡಿಕೊಂಡು ಇದನ್ನು ಕೂಡ ನೀವು ಅದೇ ಆಫೀಸಲ್ಲೇ ರನ್ ಮಾಡಿ ಅಂತ ಹೇಳಿದೆ. ನಾನು ಅದೇ ಆಫೀಸಲ್ಲಿ ಪಾರ್ಟಿಷನ್ ಸ್ಪೇಸ್ ಮಾಡಿ, ಹಾಗೆ ನಾನು ಈ ಕಾಸ್ಟ್ ಸೇವಿಂಗ್ಸಲ್ಲಿ ಅದು ನಮ್ಮದು ಎಂಪ್ಲಾಯ್ಮೆಂಟ್ ಇದರಿಂದನೇ ಕಲ್ತಿದ್ದು. ನಾವು ಯಾವುದೇ ಥರದ್ದು ವೆಚ್ಚ ಮಾಡೋಕ್ಕೋಗಲಿಲ್ಲ. ಆ ಥರನೇ ರನ್ ಮಾಡ್ಕೊಂಡು ಬರ್ತಾಯಿತ್ತು. ಮತ್ತು ನಮ್ಮದು ಹೆಲ್ತ್ ಪ್ರಾಜೆಕ್ಟ್ದು ಬಿಸ್ನೆಸ್ಸು, ಇದರಲ್ಲಿ ಎಷ್ಟು ನಮ್ಮದು ಇನ್ವೆಸ್ಟ್ಮೆಂಟ್ ಆಗಿದೆ ಅಂತಂದರೆ, ನಾನು ನಿಮ್ಗೆ ಗೊತ್ತಿರ್ಬೋದು, ಜಾಬ್ ಮಾಡ್ತಿರೋ ಟೈಮಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಎಷ್ಟು ಸ್ವೆಟ್ಟಿಂಗ್, ಅಷ್ಟೊಂದು ಬೆವರು ಸುರಿಸ್ಬಿಟ್ಟು ಸಂಪಾದನೆ ಮಾಡಿದಿರುವಂಥ ದುಡ್ಡನ್ನು ಎಲ್ಲೂ ಕೂಡ ವೆಚ್ಚ ಮಾಡ್ತಿರಲಿಲ್ಲ ಫ್ರೆಂಡ್ಸ್. ವೀಕ್ಲಿ ಒನ್ಸ್ ಗೋಬಿ ಮಂಚೂರಿನ ಇಲ್ಲ ಏನಾರು ತೊಗೊಂಡ್ರೆ ಜಾಸ್ತಿ, ಬೇರೆ ಯಾವ ವಿಷಯಗಳಿಗೂ ಇರ್ಬೋದು, ಪಾರ್ಟಿ ಆ ಥರ ಯಾವ ವಿಷಯಗಳಿಗೂ ನಾನು ಖರ್ಚು ಮಾಡ್ತಿರಲಿಲ್ಲ. ಕೆಲಸ ಮತ್ತು ಮನೆ, ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ದೆ. ಈ ಥರ ಸೇವಿಂಗ್ಸ್ ಮಾಡಿದ ಅಮೌಂಟು. ಮತ್ತು ಜನರಿಗೆ ತುಂಬ ನೀಡೋರಿಗೆ ಸಹಾಯ ಮಾಡ್ತಿದ್ದೆ. ಅದು ಸಹಾಯ ಮಾಡೋದು ಕೂಡ ನಂದು ಇಷ್ಟು ಪ್ರಪೋರ್ಷನ್ ಇರ್ತಿತ್ತು. ಅಂದರೆ ಕೆಲವೊಂದು ಟೈಮಲ್ಲಿ 10% ಪ್ರಪೋರ್ಷನಷ್ಟು ನಾನು ಸಹಾಯ ಮಾಡ್ತಿದ್ದೆ. ಕೆಲವೊಂದು ಮಂತಲ್ಲಿ ಜಾಸ್ತಿ ಮಾಡಿದ್ರು ಕೂಡ ಮನೆಯವರಿಗಿರ್ಬೋದು, ಸ್ನೇಹಿತರಿಗೆ, ಮತ್ತು ಯಾರು ಕೇಳಿದವರಿಗೆಲ್ಲ 500,000 ಅಂತ ಆ ಥರ ಎಲ್ಲ ಮಾಡ್ತಿದ್ದೆ.
ಆ ಥರ ಮಾಡಿದಾಗ ನಂದು ಏನು ಒಂದು ಊಟನೂ ಕೂಡ ಕೆಲವೊಂದು ಟೈಮ್ ಕಡಿಮೆ ಮಾಡ್ಕೊಂಡ್ಬಿಡ್ತಿದ್ದೆ. ಯಾಕೆಂದರೆ ನಮ್ಮದು ಫ್ಯೂಚರಿಗೆ ಅಂತಷ್ಟು ಸೇವಿಂಗ್ಸ್ ಮಾಡಬೇಕು ಅಂತ ಕೂಡ ಮೈಂಡಲ್ಲಿ ಇರ್ತಿತ್ತು. ಅದು ಇನ್ನೊಂದು ಕಡೆ ನಾವು ಯಾರಿಗೂ ಸಹಾಯ ಮಾಡೋದು ಅಂತೇಳಿ ಹೇಳಿದಾಗ ಅದನ್ನು ಕೂಡ ಕಡಿಮೆ ಮಾಡಿ ಸೇವಿಂಗ್ಸ್ ಮಾಡಿದ ಅಮೌಂಟನ್ನು ನಾವು ಈ ಒಂದು ಬಿಸ್ನೆಸ್ಸಲ್ಲಿ ನಾನು ಲಾಸ್ಟೊಂದು 4-5 ವರ್ಷಗಳಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ. ಅದು ಬಿಸ್ನೆಸ್ ಮಾಡಿದವರಿಗೆ ಗೊತ್ತು ಎಷ್ಟು ಖರ್ಚಾಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಂದು ಏನು ವರ್ಕ್ ಇದೆ, ಜಾಬ್ ಇದೆ ಅಂತ ನಾನು ಏನಾದರೂ ಟೈಮ್ ಕೊಟ್ಟಿದ್ದೀನಲ್ಲ, ಮಂತ್ ನನ್ನೊಂದು ಸ್ಯಾಲ್ರಿನ ಆ ಟೈಮಲ್ಲಿ 1,00,000 ಅಷ್ಟು ಬರ್ತಾಯಿತ್ತು. ಅದನ್ನೇ ಯೋಚನೆ ಮಾಡಿ ಸುಮಾರು ಒಂದು 3-4 ವರ್ಷಗಳಿಂದ ನಾನು ಅದರಲ್ಲಿ ಬೆಳಿಗ್ಗೆ ಸಂಜೆ ಅಂತ ಅಂದ್ಬಿಟ್ಟು ನಂದು ಎಫರ್ಟ್ ಹಾಕಿದ್ದೇನೆ. ಎಷ್ಟು ದೊಡ್ಡ ಒಂದು ಅಮೌಂಟ್ ನಂದು ವರ್ಕಲ್ಲಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಯೋಚನೆ ಮಾಡಿ. ಸೊ ಹೀಗಿರುವಾಗ ನಮ್ಮದು ಒಂದು 2 ಟೌನಲ್ಲಿರುವಂಥ ಆಫೀಸ್ ನಮ್ಮದು ಅಲ್ಲಿರುವಂಥ ಪಾರ್ಟ್ನರ್ಸ್ಗಳನ್ನ ಓನ್ ಪ್ರಿಮೈಸ್ಗಳಿಗೆ ಶಿಫ್ಟ್ ಮಾಡಿದೆ ನಾವು. ಓನ್ ಪ್ರಿಮೈಸ್ ಪಕ್ಕದಲ್ಲೇ ಆಫೀಸ್ ಮಾಡಿ ಶಿಫ್ಟ್ ಮಾಡಿದ್ವು. ಯಾಕೆಂತಂದರೆ ನಮ್ಮದು ಎರಡೂ ಕೂಡ ಒಂದು ಪ್ರಿಪ್ರೇಷನ್ ಜಾಸ್ತಿ ಇರುವಂಥ, ತುಂಬ ಅದರದ್ದು ಕನ್ಸ್ಟ್ರಕ್ಷನ್ ಜಾಸ್ತಿ ಇರುವಂಥ ಬಿಸ್ನೆಸ್ಗಳು. ಅದಕ್ಕೇ ಇನ್ನೊಂದು 2 ವರ್ಷ ಟೈಮ್ ಬೇಕಾಗುತ್ತೆ. ಕನ್ಸ್ಟ್ರಕ್ಷನಲ್ಲಿ ಆದಮೇಲೆ ನಮ್ಗೆ ಅದರದ್ದು ಒಂದು ಬಿಸ್ನೆಸ್ನ ನಾವು ರನ್ನಿಂಗ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಅದರದ್ದು ಬಿಲ್ಡಿಂಗ್ ಟೈಮೇ ಇರುತ್ತೆ. ಆ ಟೈಮ್ ಇರೋದರಿಂದ ನಾವು ಲಾಸ್ಟ್ 1 ವರ್ಷದಿಂದ ಏನು ಯೋಚನೆ ಮಾಡಿದೆ ಅಂತಂದರೆ, ಈಗ ಇರುವಂಥ ಏನು ರೆಂಟೆಡ್ ಆಫೀಸ್ಗಳಿದೆ, ಅರೌಂಡ್ ಒಂದು 11,000-12,000 ರುಪೀಸ್ ಅಷ್ಟು ಖರ್ಚಾಗುತ್ತೆ. ಇದನ್ನು ಕೂಡ ಒಂದು ಓನ್ ಪ್ರಿಮೈಸ್ಗಳಿಗೆ ಮತ್ತು ಕಾಸ್ಟ್ ಎಫೆಕ್ಟಿವ್ ಥರ ಇದನ್ನು ಕೂಡ ಕಾಸ್ಟ್ ಸೇವಿಂಗ್ಸ್ ಥರ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕೆಂದರೆ ತುಂಬ ಕನ್ಸ್ಟ್ರಕ್ಷನ್ ವರ್ಕ್ಗಳು ಮತ್ತು ಅದರದ್ದು ಬಿಲ್ಡಿಂಗ್ ಬಿಸ್ನೆಸ್ನ ಬಿಲ್ಡ್ ಮಾಡುವಂಥದ್ದೇ ತುಂಬ ಇತ್ತು. ಟ್ರಯಲ್ ಆ್ಯಂಡ್ ಎರರ್ ನೋಡಿಕೊಂಡು ಆ ಥರ ಅಂತ ಅಂದ್ಬಿಟ್ಟು ಅದು ಬಿಸ್ನೆಸ್ ಮಾಡಿದ್ರೆ ಗೊತ್ತಿರುತ್ತೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾವು ಲಾಸ್ಟ್ ಒಂದು 6 ತಿಂಗಳಿಂದ, ಲಾಸ್ಟ್ ಒಂದು 4-5 ಮಂತ್ಸಿಂದ ಈ ಒಂದು ರೆಂಟೆಡ್ ಪ್ರಿಮೈಸ್ಲಿರುವಂಥ ಎಲ್ಲ ಆಫೀಸ್ ಥಿಂಗ್ಸ್ಗಳನ್ನ ಓನ್ ಪ್ರಿಮೈಸ್ಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದೆವು. ಆ ಶಿಫ್ಟಿಂಗ್ ವರ್ಕ್ಗಳು ಅದರದ್ದು ಎಷ್ಟು ತಲೆಬಿಸಿಗಳಿರುತ್ತದೆ ಎಲ್ಲ ಡಿಅಟ್ಯಾಚ್ ಮಾಡಿ ಮತ್ತೆ ತಗೊಂಡು ಶಿಫ್ಟ್ ಮಾಡಿಬಿಡೋದು, ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಒಂದು ಮನೆ ಶಿಫ್ಟ್ ಮಾಡೋದು ಕೂಡ ಎಷ್ಟು ಕಷ್ಟ ಇರುತ್ತೆ. ಅದರಲ್ಲಿ ಒಂದು ಆಫೀಸು, ಅದರಲ್ಲಿರೋ ಐಟಮ್ಸ್ಗಳೆಲ್ಲ ಜೋಪಾನವಾಗಿ ತಗೊಂಡು ಅದನ್ನು ಪ್ಯಾಕ್ ಮಾಡಿ ಒಂದೊಂದು ಕಡೆಗೆ ತಗೊಂಡೋಗೋದು ಎಷ್ಟೊಂದು ಪೇಯ್ನ್ ಆಗುತ್ತೆ, ಅದರಲ್ಲಿ ಎಷ್ಟೊಂದು ಸ್ಟ್ರಗಲ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೇನೆ ನಾನು. ಆ ಒಂದು ಸ್ಟ್ರಗಲ್ಲೇ ಫಸ್ಟ್ ಒಂದು 1.5-2 ಮಂತ್ಸ್ ಇತ್ತು. ಮತ್ತೆ ಒಂದು 2-3 ತಿಂಗಳೇನು ಅಂತಂದರೆ, ನಾನು ಯಾವಾಗ ಇದನ್ನು ಈ ಒಂದು ಥಿಂಗ್ಸ್ಗಳನ್ನ ನಾನು ಈಗ ಶಿಫ್ಟ್ ಮಾಡಿ ಮತ್ತು ನಮ್ಮದು ಬಿಸ್ನೆಸ್ದೇನು ಈ ಒಂದು ಎಕ್ಸ್ಟ್ರಾ ವರ್ಕ್ಗಳಿರುತ್ತೆ ಅಲ್ಲದಂದರೆ ಡಾಕ್ಯುಮೆಂಟೇಷನ್ ಇರ್ಬೋದು, ಅದರದ್ದು ಪ್ರಾಜೆಕ್ಟ್ದು ಕೆಲವೊಂದು ಇನ್ಫಾರ್ಮೇಷನ್ ಪೋರ್ಟಲ್ನ ಅಪ್ಡೇಟ್ ಮಾಡುವಂಥದ್ದು, ಪಾರ್ಟ್ನರ್ಸ್ ಮೀಟಿಂಗ್ ಇರ್ಬೋದು, ಇದೆಲ್ಲ ವರ್ಕ್ಗಳಿಗೋಸ್ಕರ ಮತ್ತು ನಾನು ಕೂಡ ಇದನ್ನು ಈ ಬಿಸ್ನೆಸ್ ವಿಷಯಗಳನ್ನ, ಯಾಕೆಂದ್ರೆ ನಮ್ಮದು ಕೂಡ ಸೇವಿಂಗ್ಸ್ ಅಮೌಂಟ್ ಆಲ್ಮೋಸ್ಟ್ ಎಲ್ಲ ನಾವು ಇದಕ್ಕೆ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ. ಇನ್ನು ನಮ್ಮದು ಸೇವಿಂಗ್ಸ್ ಅಮೌಂಟ್ಗಳು ತುಂಬ ಕಡಿಮೆ ಇರುವಂಥದ್ದು, ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ತುಂಬ ಕಡಿಮೆ ಇರುವಂಥದ್ದು ಎಲ್ಲನೂ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ನಮ್ದು ಏನಾದ್ರು ಎಮರ್ಜೆನ್ಸಿ ನೀಡ್ಗಳು ಇರ್ತದೆ. ಈಗೆಲ್ಲ ಅಂದ್ಕೊಂಡು ನಾನು ಎಂತ ಮಾಡಿದೆ, ಇದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಈ ಥರ ಒಂದು ಪ್ರಾಸೆಸ್ ಆಗೋ ಟೈಮಲ್ಲಿ ನಾನು ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು ಒಂದು ರೆಂಟೆಡ್ ಹೌಸ್ ಇಲ್ಲ ಅಂತ ಎಲ್ಲರೂ ಒಂದು ಕಡೆ ಸ್ಟೇ ಆಗೋದೆ. ನಮ್ಮ ಓನ್ ಪ್ರಿಮೈಸ್ಗಳು, ಓನ್ ರೆಸಿಡೆನ್ಸ್ ಇರ್ಬೋದು. ಓನ್ ರೆಸಿಡೆನ್ಸ್ ಅಂದರೆ ನಮ್ಮ ಈ ಪೇರೆಂಟ್ಸ್ದು ಇಲ್ಲ ನಮ್ಮ ಗ್ರ್ಯಾಂಡ್ ಫಾದರ್ದು ಇರ್ಬೋದು, ಅಲ್ಲಿ ಇಲ್ಲಿ ಮತ್ತು ಎಲ್ಲರೂ ಒಂದು ಕಡೆ ಒಂದು ಕೋಟೆಕಲ್ಲಲ್ಲಿ ಒಂದು ಪ್ರಾಜೆಕ್ಟ್ಗೆ ಹೋಗಿದ್ದೆ ನಾನು. ಅಲ್ಲಿ ಒಂದು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಲಿಕ್ಕೆ. ಕೋಟೆಕಲ್ಲು ಆಯುರ್ವೇದ ಕಾಲೇಜ್ ನಿಮ್ಗೆ ಗೊತ್ತಿರ್ಬೋದು, ಕಾಸರಗೋಡು ಹತ್ರ ಬರುತ್ತೆ.
ಸೊ ಅದು ಕೂಡ ನಾನು ಅಲ್ಲಿ ಒಂದು ನಮ್ಮದೊಂದು ದೊಡ್ಡ ಒಂದು ಪೋಸ್ಟ್‌ಗೊಂದು ಇಂಟರ್ವ್ಯೂ ಇರುವಾಗ ಅಲ್ಲಿ ನಾನು ಕೂಡ ಒಂದು ಯೂಶಲಿ ನನಗೆ ಲಾಡ್ಜಲ್ಲೆಲ್ಲ ಸ್ಟೇ ಆಗುವಂಥದ್ದು ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು 200 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ ಅಂತಂದರೆ ಅಲ್ಲಿಂದ ನಮ್ಮ ಸ್ಟೇಯಿಂಗ್ ಇರುವಂಥ ಮನೆಗೆ 200 ಕಿಲೋಮೀಟರ್ ಇದೆ ಅಂತಂದರೆ ಬೆಳಿಗ್ಗೆ ಹೋಗ್ಬಿಟ್ಟು ನಾನು ಸಂಜೆ ವಾಪಸ್ ಬಂದುಬಿಡ್ತೇನೆ ನಾನು. ಆ ಥರ ಒಂದು ಮೆಂಟಾಲಿಟಿ. ಯಾಕೆಂದರೆ ಅದು ಹೈಜೀನ್ ಅಂತಂದ್ಬಿಟ್ಟು ಮೇಯ್ನಾಗಿ ನೋಡ್ಕೊಳ್ತೇನೆ ನಾನು. ಅಲ್ಲಿ ಆ ಥರ ಇದ್ದಂಥ ವ್ಯಕ್ತಿ ಈಗ ಒಂದು ಕೊಟ್ಟೆಕಲ್ ಹತ್ರ ಒಂದು ಇಂಟರ್ವ್ಯೂ ಪ್ರಾಜೆಕ್ಟ್ ಮಾಡಬೇಕು ಇಂಪಾರ್ಟೆಂಟ್ ಆಗಿಬಿಟ್ಟು. ಆಗ ನಮಗೇನು ಅಂತಂದ್ರೆ ಅಲ್ಲೊಂದು ಇಂಟರ್ವ್ಯೂ ಕೂಡ ಇತ್ತು, ಒಂದು ದೊಡ್ಡ ಒಂದು ಬ್ಯಾಂಕಿಂಗ್ ಇದರದ್ದು. ಆ ಸಂದರ್ಭದಲ್ಲಿ ಕೂಡ ನಾನು ಅಲ್ಲಿ ನಮ್ಮ ಒಂದು ಕ್ಲಾಸ್ಮೇಟ್ದು ಒಂದು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹೆಂಗೋ ಅವ್ರದ್ದು ಏನು ವರ್ಕ್ ಸ್ಟೈಲ್ ಏನೆಲ್ಲ ಇದು ಉಂಟು ಅದು ನಮ್ಗೆ ಇಷ್ಟ ಇಲ್ಲ ಕೂಡ ಹೆಂಗೋ ಒಂದು ಒನ್ ಡೇ ಅಲ್ಲಿದ್ದು ಅಲ್ಲಿಂದ ಒಂದು ಕೊಟ್ಟೆಕಲ್ದು ಇದು ಕೂಡ ವಿಸಿಟ್ ಮಾಡಿ ಅಲ್ಲಿ ಫುಲ್ಲಿ ಇದು ಮಾಡಲಿಕ್ಕೆ ಆಗಿಲ್ಲ, ನಮಗೆ ಕವರ್ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇಂಟರ್ವ್ಯೂ ಕೂಡ ಕಂಪ್ಲೀಟ್ ಮಾಡಿ ಮತ್ತು ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಮಂಗಳೂರಿಗೆ ಬಂದು ಅಲ್ಲಿಂದ ನಮ್ಮ ಈ ಕಡೆ ರೆಸಿಡೆನ್ಸ್ ಕಡೆ ಬಂದೆ. ಮತ್ತು ಇಲ್ಲಿ ನಮ್ಮ ಏನು ಡಿಸ್ಟಿಕ್ ಇದೆ ಇದ್ರದ್ದು ಒಂದು ಏರಿಯಾಗಳಲ್ಲೆಲ್ಲ ನಮ್ಮ ಪಾರ್ಟ್ನರ್ಸ್ದೊಟ್ಟಿಗೆ ಮೀಟಿಂಗ್ ಮಾಡುವಂಥವ್ರೊಟ್ಟಿಗೆ ಇನ್ಫಾರ್ಮೇಷನ್ ಶೇರ್ ಮಾಡುವಂಥದ್ದು, ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಇರ್ಬೋದು. ಈ ಸಂದರ್ಭದಲ್ಲೆಲ್ಲ ಸ್ಟೇಯಿಂಗ್ ಅಂತ ಅಂದ್ಬಿಟ್ಟು ನಾವು ಬೇರೆ ಎಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಯಾವ್ದಾರು ಒಂದು ಕಡೆ ಒಂದು ರೆಂಟೆಡ್ ಪ್ರಿಮೈಸ್ಗೆಲ್ಲ ಹೋಗ್ಲಿಕ್ಕಾಗುತ್ತಾ? ಆಗೋದಿಲ್ಲಲ್ಲ. ಸೊ ಆ ಸಂದರ್ಭದಲ್ಲಿ ನಾನು ಏನು ಅಂತಂದರೆ ನಮ್ಮ ಗ್ರ್ಯಾಂಡ್ ಫಾದರ್ದು ಮನೆ ಇರ್ಬೋದು, ನಮ್ಮ ಪೇರೆಂಟ್ಸ್ದು ಮನೆಗಳು ಸ್ವಲ್ಪ ಜಾಸ್ತಿ ಜನ, ಮತ್ತು ಆ ಥರ ಸಿಸ್ಟರ್ ಮನೆ ಹತ್ರ ಹಂಗೆಲ್ಲ ಸ್ಟೇಯಿಂಗ್ ಆಗಿದೆ. ಎಲ್ಲ ಸಂದರ್ಭದಲ್ಲಿ ಏನು ಅಂತಂದರೆ ನಮ್ಮದು ಮೊರಾಲಿಟಿ ಮತ್ತು ನನ್ನ ಒಂದು ಏನೊಂದು ಈ ಮೆಡಿಟೇಷನ್ ಮತ್ತು ಅದಕ್ಕೆ ಯಾವುದೇ ಥರದ ಭಂಗ ಆಗದ ರೀತಿಯಲ್ಲಿ ಎಷ್ಟೇ ಕಷ್ಟಗಳಾದರೂ ಕೂಡ ಇವರ ಒಂದು ಧ್ಯಾನವನ್ನು ಇಲ್ಲಿಗೆ ಬೇರೆಯವ್ರದ್ದೀಗ ನಮ್ಮದೊಂದು ಕಝನ್ ಮನೆಗೆ ಹೋಗಿದ್ದೆ. ಅಲ್ಲಿ ಒಂದು 2 ಡೇಸ್ ಇರುವಾಗ ಅಲ್ಲಿ ನಮಗೆ ಕರೆಕ್ಟಾಗಿ ಒಂದು ಧ್ಯಾನ ಮಾಡಲಿಕ್ಕೆ ಆಗಿರಲಿಲ್ಲ. ಹೊರಗಡೆ ಒಂದು ಏನೊಂದು ಗಾರ್ಡನ್ ಸ್ಪೇಸ್ ಇತ್ತು, ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ದೇವ್ರ ಧ್ಯಾನ ಮಾಡಿದೆ. ನಾರಾಯಣ ಅಂತಂದ್ಬಿಟ್ಟು ಸ್ವಲ್ಪ ಧ್ಯಾನ ಮಾಡಿದೆ ಒಂದು 1/4 ಗಂಟೆ, ಮತ್ತೆ ಹೊರಟೆ ಅಲ್ಲಿಂದ. ಆ ಥರ ಮಾಡಿಕೊಂಡು ಮತ್ತು ನಮ್ಮ ಮೊರಾಲಿಟಿ ಏನು ನೈತಿಕತೆ ಇದೆ ನಮ್ಮದು ಚಿಕ್ಕದ್ರಿಂದ ನಾನೇನೊಂದು ಒಳ್ಳೆತನನ ಬೆಳೆಸ್ಕೊಂಬಂದಿದ್ದೆ ನಾನು. ಅಂದರೆ ಈ ಥರನೇ ಇರಬೇಕು, ಯಾವುದೇ ಥರದ್ದು ಒಂದು ಲೈಫಲ್ಲಿ ಒಂದು ತಪ್ಪಾದಂಥ ಇದರಲ್ಲಿ ನಾವು ಬದುಕಬಾರದು ಅಂತಂದ್ಬಿಟ್ಟು ಅದನ್ನು ಪಾಲನೆ ಮಾಡಿಕೊಂಡು ಮತ್ತು ಅಲ್ಲಿರುವಂಥವರಿಗೆ ಒಟ್ಟಿಗೆ ಕೆಲವೊಂದು ಕಡೆ ಏನೆಲ್ಲದು ಸ್ವಲ್ಪ ಅದು ಇದು ಅಂತೆಲ್ಲ ಆಧಾರ ಬೇರೆ ವಿಡಿಯೋನ ಹೇಳ್ತೇನೆ ನಾನು. ಸ್ವಲ್ಪ ಏನಾದರೂ ಮಾತಾಗಿರುವಂಥದ್ದೆಲ್ಲ ಹೇಳ್ತೇನೆ. ನಿಭಾಯಿಸ್ಕೊಂಡು ನಾನು ಈ ಒಂದು ಲೈಫ್ ಟೈಮ್ನ ಈ ಒಂದು ರೀಸೆಂಟಾಗಿ ಒಂದು 4-5 ಮಂತ್ಸಿಂದ ಒಂದು ಟೈಮ್ ಸ್ಪಾನ್ ನಾನು ಕಂಟಿನ್ಯೂ ಮಾಡಿದೆ ನಾನು. ಮತ್ತು ಈ ಟೈಮಲ್ಲಿ ನಮಗೇನು ಅಂತಂದರೆ ಕೆಲವೊಂದು ಈ ಕೆಲಸಗಳು ಏನು ನಾವು ಇದು ಮಾಡ್ತೇವೆ, ನೆಕ್ಸ್ಟ್ ನಮ್ದು ಏನಾದ್ರು ಹೈಯರ್ ಪೊಸಿಷನ್ಗೆ ಅಪ್ಲೈ ಮಾಡುವಂಥ ಪೋಸ್ಟಿಂಗ್ ಏನಿದೆ ಅದು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೆ. ವಿಶೇಷಗಳು ನಮ್ಮ ಸಹೋದ್ಯೋಗಿಗಳು ನಾನು ಅದಕ್ಕೆ ಏನಾದ್ರು ಭಾನುವಾರ ರಜೆ ಇರ್ತದಲ್ಲ, ಶನಿವಾರ ಭಾನುವಾರ ರಜೆ ಇರುವಾಗ ಆ ಟೈಮಲ್ಲಿ ಅದಕ್ಕೆ ಸಪೋರ್ಟ್ ಕೊಡೋಣ. ಮತ್ತು ಏಕೆಂದರೆ ಲೈಫಲ್ಲಿ ಇನ್ಕಮ್ ಅರ್ನ್ ಮಾಡಬೇಕಲ್ಲ, ಜಸ್ಟಿಫೈಡ್ ವೇಯಲ್ಲಿ ಒಳ್ಳೆ ರೀತಿಯಲ್ಲಿ ನ್ಯಾಯಯುತವಾದ ರೀತಿಯಲ್ಲಿ ಅರ್ನ್ ಮಾಡಬೇಕು. ಅದಕ್ಕೆ ಬೇಕಾಗಿರುವಂಥ ಜಾಬ್ ಪೋಸ್ಟಿಂಗ್ ಎಲ್ಲಾಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಈ ಸಂದರ್ಭದಲ್ಲಿ ನಾನು ಅದಕ್ಕೋಸ್ಕರ ಕೂಡ ನಾನು ಕರೆಕ್ಟಾಗಿರುವಂಥ ಒಂದು ಜಾಬ್ದು ಕೆಲವೊಂದು ಒಳ್ಳೊಳ್ಳೆ ಪೊಸಿಷನ್ಗಳೆಲ್ಲ ಅಪ್ಲೈ ಮಾಡಿಕೊಂಡು ಅದು ಎಲ್ಲಿ ಸಿಗುತ್ತೆ ನೋಡಿಕೊಂಡು ಅಲ್ಲಿ ನಮ್ಮದೇನಾದರೂ ಒಂದು ಪ್ರಿಮೈಸ್ ಮತ್ತು ಈ ಒಂದು ಚಿಕ್ಕ ಆಫೀಸ್ ಸೆಟಪ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಒಂದು ಲಾಸ್ಟ್ ಒಂದು 4-5 ಮಂತ್ಸದೊಂದು ಟೈಮ್ ಏನಿದೆ ಅದನ್ನು ನಾನು ಕಂಟಿನ್ಯೂ ಮಾಡಿಕೊಂಡು ಬಂದಿದ್ದೇನೆ ಫ್ರೆಂಡ್ಸ್. ಈಗ ಮತ್ತು ಏನು ವಿಶೇಷ ಇನ್ನೊಂದೇನು ಹೇಳಬೇಕು ಅಂತಂದರೆ
ನಮ್ಮದು ಏನು ನಮ್ಮೊಟ್ಟಿಗೆ ನಾವು ಆ್ಯಕ್ಚುಲಿ ನಮ್ಮ ಬಿಸ್ನೆಸ್ಗಳಿಗೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ನಾನು ಮತ್ತು ನನ್ನ ತುಂಬ ಆತ್ಮೀಯರಾದಂಥವರೇ ಮಾಡಿರುವಂಥದ್ದು. ಮತ್ತು ಯಾರು ಇನ್ನೂ ನನ್ನ ಗೆಳೆಯರಲ್ಲಿ ಕೆಲವರು ಒಂದು 2 ಜನ ಮತ್ತು ಬಾಕಿದವರಲ್ಲಿ ಚಿಕ್ಕ ಅಮೌಂಟ್ ಮಾಡಿರುವಂಥದ್ದು. ಅವ್ರದ್ದು ಅಮೌಂಟ್‌ನ ಕೂಡ ನಾನು ಸೇಫಾಗಿ ಇಟ್ಟಿದ್ದೇನೆ ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಬಿಸ್ನೆಸ್ಸಲ್ಲಿ ಸುಮ್ಮನೆ ದುಂದು ವೆಚ್ಚ ಮಾಡೋದು ಮಾಡಿಲ್ಲ. ಸುಮ್ಮನೆ ಏನೋ ಒಂದು ಮಾರ್ಕೆಟಿಂಗಿಗೆ ಎಷ್ಟೋ ಇಡೀ ಅಮೌಂಟ್ ಖರ್ಚು ಮಾಡೋದು, ಎಲ್ಲೋ ಒಂದು ಕಡೆ ಹೋಗಿ ಅದೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಬಿಸ್ನೆಸ್‌ನ ಏನಾದರೂ ಕೂಡ ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿ ಎಷ್ಟು ಬೇಕೋ ಅಷ್ಟಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ತಗೊಂಡೋಗ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಹೆಲ್ತ್ ಪ್ರಾಜೆಕ್ಟ್ ಕೂಡ ನಿಮ್ಗೆ ಹೇಳ್ದಂಗೆ ಅದು ಬಡವರಿಗೆ, ತುಂಬ ಬಡವರಿಗೆ ಅದನ್ನು ನಾವು ಲೈಫ್ ಟೈಮ್ ಫ್ರೀ ಕೊಡ್ತೇವೆ. ಆಮೇಲೆ ಅದೊಂದು ಸ್ವಲ್ಪ ಲಾಂಚ್ ಆದಮೇಲೆ ಅಲ್ಲಿವರೆಗೂ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದು ಗ್ಲಾನ್ಸ್ಗಳನ್ನ ಅದ್ರದ್ದು ಕೆಲವೊಂದು ವೀಡಿಯೋಗಳನ್ನ ಮಾತ್ರ ನಾವು ಹಾಕ್ಲಿಕ್ಕೆ ಆಗುವಂಥದ್ದು. ಮತ್ತು ಏನು ಅಂತಂದರೆ ನಮ್ದು ಇನ್ನೊಂದು ಏನು ಸ್ವಲ್ಪ ಬಿಸ್ನೆಸ್ ಓರಿಯೆಂಟೆಡ್ ಇದು ಉಂಟು. ಅದರಲ್ಲೂ ಕೂಡ ನಾವು ಸ್ವಲ್ಪ ಕೆಲವೊಂದು ವಿಷಯಗಳಿಗೆ ನಾವು ಅಮೌಂಟ್ ತುಂಬ ಎಲ್ಲ ಏನು ಸರ್ವಿಸ್ ಕಾಸ್ಟ್ ಇದೆ ತುಂಬ ಕಡಿಮೆ ಮಾಡಿ ಕೊಡ್ತಿದ್ದೇವೆ. ಬಟ್ ಅದು ಬಿಸ್ನೆಸ್ ಓರಿಯೆಂಟೆಡೇ ಇರೋದರಿಂದ ಸ್ವಲ್ಪ ಅದರಲ್ಲಿ ಪ್ರಾಫಿಟ್ ಮೇಕಿಂಗ್ಗೆ ನಾವು ಇನ್ನು ಸ್ವಲ್ಪ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಫೋಕಸ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮಲ್ಲಿ ಯಾರಾದರೂ ಕೂಡ ನಮ್ಮೊಟ್ಟಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಬರಬೇಕಿದ್ರೆ ನನ್ನೊಟ್ಟಿಗೆ ಮತ್ತು ನನ್ನ ಬೇರೆ ಇದರದ್ದು ಈಗ ಒಟ್ಟಿಗೆ ಇರುವಂಥ ಪಾರ್ಟ್ನರ್ಸ್ ಒಟ್ಟಿಗೆ ಮಾತಾಡಿ ಬರ್ಬೋದು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ ನಾನು. ಹಾಗೆ ಇರುವಂಥದ್ದು ಫ್ರೆಂಡ್ಸ್. ನಿಮ್ಮಲ್ಲಿ ಯಾರಾದ್ರೂ ಈ ಥರ ಒಂದು ನಮ್ಮೊಟ್ಟಿಗೆ ಬಿಸ್ನೆಸ್ಗೆ ಏನಾದರೂ ಸೇರ್ಕೊಳ್ಳೋದಾದರೆ ಸೇರ್ಕೋಬೋದು. ಒಂದು ಪಾರ್ಟ್ನರ್ ಆಗ್ಬಿಟ್ಟು ಇಂಟ್ರೆಸ್ಟ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಇದೇ ಇದರದ್ದೊಂದು ವೀಡಿಯೋದೊಂದು ಇದು ಅಂದರೆ ಈ ಒಂದು ಸ್ಟ್ರಗಲಲ್ಲಿ ನಾವು ಯಾವ ಥರ ಒಂದು ಲಾಸ್ಟ್ ಒಂದು 4-5 ಮಂತ್ಸ್ದೊಂದು ಟೈಮ್ನ ಸ್ಪೆಂಡ್ ಮಾಡ್ದು ಅಂತ ಅಂದ್ಬಿಟ್ಟು ಮತ್ತು ಅದು ಯಾಕೆ ಅಂತ ಅಂದ್ಬಿಟ್ಟು ಅದನ್ನು ನಾವು ಈ ಬಿಸ್ನೆಸ್ ವಿಷಯಗಳದ್ದು ಏನು ಪ್ರಿಪ್ರೇಷನ್ ಕನ್ಸ್ಟ್ರಕ್ಷನ್ ವರ್ಕ್ಗಳಿದೆ, ಅದರದ್ದು ಏನೋ ಒಂದು ಬಿಲ್ಡಿಂಗದು ಪ್ರೊಸೆಸ್ ಇದೆ, ಅದನ್ನು ನಾನು ಕಂಟಿನ್ಯೂ ಮಾಡ್ತಾನೆ ಬಂದಿದ್ದೇನೆ. ಇವನ್ ತುಂಬ ಸ್ಟ್ರಗಲ್ ಆದರೂ ಕೂಡ ಈ ಶಿಫ್ಟಿಂಗ್ ಮತ್ತು ಕೆಲವರು ಸ್ಟ್ರಗಲ್ ಆದರೂ ಕೂಡ ಒಂದು ಪಾರ್ಟ್ನರ್ಸ್ಗಳದ್ದು ಪ್ರಮೈಸಲ್ಲಿ ಅದನ್ನು ನಾವು ಒಂದು ರನ್ ಮಾಡ್ಕೊಂಡು ಬಂದಿದ್ದೇವೆ. ಅದರದ್ದು ಏನು ಅಂತಂದರೆ ಎರಡೂ ಬಿಸ್ನೆಸ್ದು ಕೂಡ ಕಂಪ್ಲೀಟಾಗಿ ಒಂದು ಅದರದ್ದು ರನ್ನಿಂಗ್ ಪ್ರೋಸೆಸ್ ಅಂತ ಹೇಳ್ತಾರಲ್ಲ ಅದನ್ನು ಕಂಟಿನ್ಯೂ ಮಾಡು ಅಂದರೆ ಅದರದ್ದು ಪ್ರೊಸೆಸ್ಸಿಂಗ್ ಕಂಪ್ಲೀಟಾಗಿ ಸ್ಟಾರ್ಟ್ ಆಗಬೇಕಿದ್ರೆ ಇನ್ನೊಂದು ಮೇ ಬಿ 1-2 ವರ್ಷ ಆದರೂ ಬೇಕಾಗುತ್ತೆ. ಅದು ಅಂದರೆ ಕೆಲವೊಂದು ಬಿಸ್ನೆಸ್ಸಲ್ಲಿ ಬೇಕು ಅಂತಿಲ್ಲ ಫ್ರೆಂಡ್ಸ್. ಕೆಲವೊಂದು ಬಿಸ್ನೆಸ್ ಅಂದರೆ ಈಗ ಚಿಕ್ಕ ಒಂದು ಬಿಸ್ನೆಸ್ ಅಂದ್ಕೊಳ್ಳಿ, ಯಾವುದೋ ಒಂದು ಕಡೆ ನಾವೊಂದು ಕೋಕೋನಟ್ ವಾಟರ್ ಸೇಲ್ ಮಾಡಬೇಕು, ಇಲ್ಲ ಯಾವುದಾದ್ರು ಒಂದು ಚಿಕ್ಕ ಒಂದು ಇನ್ನೊಂದು ಮಾಡಬೇಕು ಅಂದ್ಕೊಳ್ಳಿ, ಇಲ್ಲ ಯಾವುದಾದ್ರು ಒಂದು ಚಿಕ್ಕ ಒಂದು ಒಂದು ಕ್ಯಾಂಟೀನ್ ಓಪನ್ ಮಾಡಬೇಕು, ಅದನ್ನೆಲ್ಲ ಒಂದು ವೀಕಲ್ ಪ್ರಿಪ್ರೇಷನಲ್ಲಿ ಮಾಡ್ಬೋದು. ಬಟ್ ಕೆಲವೊಂದು ಈ ಥರದ್ದೊಂದು ಹೆಲ್ತ್ ಪ್ರಾಜೆಕ್ಟು ಅದರದ್ದು ಸಾಫ್ಟ್ವೇರ್ ಓರಿಯೆಂಟೆಡ್ ಆಗಿರುವಂಥದ್ದು ಅದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳ್ತದೆ. ಮತ್ತು ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ನಮ್ಮದು ಏನು ದೇವ್ರದ್ದು ಮೆಡಿಟೇಷನ್ ಧ್ಯಾನ ಅದನ್ನು ಮರೆತು ನಾವೆಲ್ಲ ಮಾಡಲಿಕ್ಕಾಗೋದಿಲ್ಲ. ಅದರೊಟ್ಟಿಗೆ ಇದನ್ನು ಕೂಡ ತಗೊಂಡು ಹೋಗುವಂಥದ್ದು. ಯಾಕಂದರೆ ದೇವರ ನಮಗೆ ಇದರಲ್ಲಿ ಒಂದು ಶ್ರೀರಕ್ಷೆ, ದೇವ್ರದ್ದು ರಕ್ಷಣೆ ಕೂಡ ನಮಗಿಲ್ಲಿ ತುಂಬ ಇಂಪಾರ್ಟೆಂಟಾಗಿ ಯೂಸ್ ಆಗುತ್ತೆ ಲೈಫಲ್ಲಿ ಮತ್ತು ಇದರಲ್ಲೆಲ್ಲ ವಿಷಯಗಳು ಕೂಡ ಹಾಗೆ ತಂದುಬಿಟ್ಟು ಅದನ್ನೆಲ್ಲ ಒಂದು ಇದರಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಒಂದು ಅಪ್ಡೇಷನ್ ಥರ ಇರ್ಬೋದು. ನಮ್ಮ ಲಾಸ್ಟ್ ಒಂದು 4-5 ಮಂತ್ಸಲ್ಲಿ ನಾನು ಯಾವ ಥರ ಇದ್ದೆ ಮತ್ತು ಮುಂದೆ ಏನು ಯಾವ ಥರ ಅದನ್ನು ತೊಗೊಂಡೋಗ್ತೇವೆ, ನನ್ನ ಒಂದು ಪರ್ಸ್ನಲ್ಲಾಗಿ ಕೂಡ ನಾನು ಯಾವ ಥರ ಇದ್ದೆ ಅಂತ ಅಂದ್ಬಿಟ್ಟು ತಿಳಿಸುವಂಥ ಒಂದು ಪ್ರಯತ್ನ. ಥ್ಯಾಂಕ್ ಯು ಫ್ರೆಂಡ್ಸ್.